ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಾದ್ಲಿ ಹೋಬಳಿ ಪುರಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ ಒಂದೇ ಕುಟುಂಬದವರಿಗೆ ದಿನಾಂಕ 19/2/2020 ನಂಜಪ್ಪ ಅನ್ನೋರಿಗೆ 8 ಎಕರೆ 28 ಗುಂಟೆ ಮಂಜೂರಾಗಿರ್ತದೆ. ದಿನಾಂಕ 19/2/21 ಡಿ ಶಾಂತ ಅನ್ನೋರಿಗೆ 2 ಎಕರೆ 34 ಗುಂಟೆ ಗೊತ್ತಾಯ್ತು. ಅದೆಲ್ಲ ಆಗಿದೆ, ಏನಾಗಬೇಕು ಹೇಳಿ ಮನೆ ಅಧ್ಯಕ್ಷರೇ 2 ನಿಮಿಷ. ಇದು ಸರ್ಕಾರದ ಖಜಾನೆಗೆ ಬರ್ತಕ್ಕಂಥ ಹಣವನ್ನ ಲೂಟಿ ಆಗಿದೆ 2021-22ರಲ್ಲಿ. ಓಕೆ. ಇವತ್ತು ಒಂದೇ ಕುಟುಂಬದವರಿಗೆ ಸುಮಾರು 60 ಎಕರೆ 27 ಗುಂಟೆ ಜಮೀನನ್ನ 2021-22ರಲ್ಲಿ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಉಪನಿರ್ದೇಶಕರು ಮತ್ತು ಆಗಿದ್ದಂಥ ಉಸ್ತುವಾರಿ ಸಚಿವರು ಸೇರಿ 30 ಕೋಟಿ ಹಣವನ್ನು ಈ ಒಂದು ಗಣಿಗಾರಿಕೆಯವರ ಹತ್ರ ಪಡ್ಕೊಂಡು ಈ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಂಜೂರು ಮಾಡಿರ್ತಾರೆ. ಅಧ್ಯಕ್ಷರ ಒಂದು ನಿಮಿಷ ನನ್ನ ಕೇಳಿಸ್ಕೊಂಬಿಡಿ. ಇವತ್ತು ಅಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಆ ಪುರಬೈರನಹಳ್ಳಿ ಸರ್ವೆ ನಂಬರ್ 2 ಪಕ್ಕದಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ 300 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಆ ಶಾಲೆ ಸುಮಾರು 10 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆ. ಎರಡನೇದು, ಈ ಪುರಬೈರನಹಳ್ಳಿ ಸರ್ವೆ ನಂಬರ್ ಪಕ್ಕದಲ್ಲಿ ದಿಬ್ಬೂರಲ್ಲಿ ಪೊಲೀಸ್ ಸ್ಟೇಷನ್ನು, ಕ್ವಾರ್ಟರ್ಸು ಎಲ್ಲ ಸೇರಿ ಸುಮಾರು 10 ಎಕರೆಯಲ್ಲಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ನು ನಡೀತಾ ಇದೆ. ಮೂರನೇದು, ಆ ಸುತ್ತಮುತ್ತ 4 ಗ್ರಾಮಗಳಿದ್ದಾವೆ. ಆ 4 ಗ್ರಾಮಗಳಲ್ಲಿ ಸುಮಾರು ಕಲ್ಲು ಕುಟುಕರು 700 ಕುಟುಂಬಸ್ಥರು ಕಲ್ಲು ಕುಟುಕರು 1974ರಿಂದ ಇದುವರೆಗೂ ಅಲ್ಲೂ ಕಲ್ಲು ತೆಗೆಯುವಂಥ ಕೆಲಸ ಇವತ್ತು ಕುಟುಂಬಸ್ಥರು ಮಾಡ್ತಾಯಿದ್ದಾರೆ. ಇಂಥ ಜಾಗದಲ್ಲಿ ಹಿಂದೆ ಇದ್ದಂಥವರು ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಂಜೂರು ಮಾಡಿದ್ದಾರೆ. ನಾನಲ್ಲಿ 2023 ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿರ್ತಕ್ಕಂಥ ಬಡವರು, ಅಲ್ಲಿರ್ತಕ್ಕಂಥ ಕಲ್ಲು ಕುಟುಕರು, ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಬಂದು ದೂರು ಕೊಟ್ಟ ಮೇಲೆ ನಾನು ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ದಿನಾಂಕ 18/7/2023 ಪತ್ರದ ಮೂಲಕ ಕಲ್ಲು ಗಣಿಕೆ ಗುತ್ತಿಗೆಯನ್ನು ನಿಯಮಬಾರಿ ನೀಡಿರುವುದು ಮತ್ತು ಒಂದೇ ಕುಟುಂಬಕ್ಕೆ ಮಂಜೂರು ಮಾಡಿರೋ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಮನವಿಯನ್ನು ಕೊಟ್ಟಿದ್ದೆ. ಅದಾದ ಮೇಲೆ ಸಚಿವರು ಇದನ್ನ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹಾಕಿ ದಿನಾಂಕ ಈ 8 ಜನದಲ್ಲಿ ಇಬ್ಬರದು, ಒಂದು ಪ್ರಭಾ ಅರ್ತ್ ಮೂವರ್ಸು ಮತ್ತು ಇನ್ನೊಂದು ಶಕ್ತಿ ಎಂಟರ್ಪ್ರೈಸರ್ಸು, ಇವ್ರದ್ದಿಬ್ಬರದು ಸೇರಿ 18 ಎಕರೆ 22 ಗುಂಟೆ ಮಂಜೂರನ್ನು ವಜಾ ಮಾಡಿರ್ತಾರೆ. ಇನ್ನು ಉಳಿಕೆ 42 ಎಕರೆ 5 ಗುಂಟೆ ವಜಾ ಆಗಿರೋದಿಲ್ಲ. ಅಧ್ಯಕ್ಷರೇ, ಇವತ್ತು ಮಾನ್ಯ ಸಚಿವರು ಇವತ್ತು ಅಲ್ಲಿ ಏನಾಗಿದೆ ಅಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನೈಸರ್ಗಿಕ ಸಂಪತ್ತನ್ನು, ಈ ರಾಜ್ಯದ ಖಜಾನೆಗೆ ಬರ್ತಕ್ಕಂಥ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮಾನ್ಯ ಸಚಿವರು ಈ ಒಂದು ಪ್ರಕರಣವನ್ನು ಮತ್ತೆ ನಾನು ಸಚಿವರಿಗೆ ದೂರನ್ನು ಕೊಡ್ತೀನಿ. ಇದರ ಬಗ್ಗೆ ರಾಜ್ಯ ಮಟ್ಟದ ಅಧಿಕಾರಿಗಳು ಒಂದು ತನಿಖೆಯನ್ನು ಮಾಡಿಸಿ ಈ ಒಂದು ಗಣಿಗಾರಿಕೆಯನ್ನು ವಜಾ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಧ್ಯಕ್ಷರೇ, ಮಾನ್ಯ ಸಚಿವರು ಒಂದು ನಿಮಿಷ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಸಚಿವರೇ, ಸರ್ ಒಂದು ನಿಮಿಷ. ಇವತ್ತು ಅಲ್ಲೇನಾಗಿದೆ ಅಂದರೆ ಆ ಭಾಗದಲ್ಲಿ ಇವತ್ತು ಇವರು ಏನಾದರೂ ಗಣಿಗಾರಿಕೆ ಪ್ರಾರಂಭ ಮಾಡಿದರೆ ಈ ಸುತ್ತಮುತ್ತ ಸುಮಾರು ಡೀಮ್ಡ್ ಫಾರೆಸ್ಟ್ 7,000 ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ. ಇವತ್ತು ಆ ಡೀಮ್ಡ್ ಫಾರೆಸ್ಟಲ್ಲಿ ಇವತ್ತು ಅಲ್ಲಿ ಇರ್ತಕ್ಕಂಥ ಜಾನುವಾರುಗಳಾಗ್ಬೋದು, ಇವತ್ತು ಅಲ್ಲಿರ್ತಕ್ಕಂಥದ್ದು ಭಾಳಷ್ಟು ಇವತ್ತು ರೈತರಿಗೆ ತೊಂದರೆ ಆಗ್ತದೆ. ಒಂದು ವೇಳೆ ಆದರೂ ಸಹ ಅವ್ರು ಗಣಿಗಾರಿಕೆ ಏನಾದರೂ ಮಾಡೋಕ್ಕೆ ಬಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗ್ತದೆ. ಆ ಒಂದು ಏನೇ ಆಗೋಂಥ ಅನಾಹುತಗಳಿಗೆ ಸರ್ಕಾರ, ಸಚಿವರು ಜವಾಬ್ದಾರಿ ಆಗ್ತಾರಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅಧ್ಯಕ್ಷ, ಇವತ್ತು ಆ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ, ತೊಂದರೆ ಆಗ್ತೈತೆ ಮಾನ್ಯ ಸಚಿವರು ಮತ್ತು ಅಧ್ಯಕ್ಷರೇ. ಈಗ ಅಲ್ಲಿ ಏನಾಗಿದೆ ಅಂದರೆ ಇವರು ಕೊಟ್ಟಿರೋದು ತಪ್ಪು ಮಾಹಿತಿ. 8 ಜನಕ್ಕೆ ಮಂಜೂರಾಗಿರೋದು, ಇಬ್ಬರದು ವಜಾ ಆಗಿದೆ, ಇನ್ನು 6 ಜನ ಇದ್ದಾರೆ. ಈ 6 ಜನ ಹೆಸರುಗಳು ಏನೇನಾಗಿದೆ ಅಂದರೆ, ಒಂದು ನಂಜಪ್ಪ, ಇನ್ನೊಂದು ಕವಿತಾ, ಇನ್ನೊಂದು ಡಿ ಶಾಂತ, ಇನ್ನೊಂದು ಡಿ ಕೃಷ್ಣ, ಎಲ್ಲ ತಂದೆ ಮಕ್ಕಳೇ. ಇನ್ನೊಂದು ಡಿ ಶ್ರೀನಿವಾಸು, ಇನ್ನೊಂದು
ಹನುಮಾನ್ ಮೈನಿಂಗ್ ಲಿಮಿಟೆಡ್ಡು, ಅವ್ರ ಹೆಸರು ಗೋವಿಂದರಾಜ್ ಡಿ, ಎಲ್ಲ ಡಿ 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 ಎಲ್ಲ ಒಂದೇ ಕುಟುಂಬದಸ್ರೆ. ಇದೆ ಅಧ್ಯಕ್ಷರೇ, ಇದೆ. ಈಗ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳ 1998 ನಿಯಮ 15/3ರಂತೆ ಗರಿಷ್ಠ 10 ಎಕರೆ ಮೇಲೆ ಕೊಡಬಾರ್ದು ಅಂತ ಓಕೆ, ಸರಿ. ಅವ್ರ ಅರ್ಜಿ ಹಾಕ್ಬೇಕಾದ್ರೆ 15(1) ಹಾಕಿರ್ಬೇಕು, 15(3) ಹಾಕಿರೋದು. ಫಸ್ಟ್ ಇವರು ಕಟ್ಕಲ್ ತೆಗಿಯಕ್ಕೆ ಇವರು ಆಯ್ತು, ಈಗ ಮಂತ್ರಿಗೆ ಹೇಳಿದಿರಲ್ಲ, ಇದನ್ನೆಲ್ಲ ಗಣಿಗಾರಿಕೆ ಆಯ್ತು, ಸುಮಾರು ಅಕ್ರಮವಾಗಿ ನಡೀತಾ ಇದೆ, 500 ಕೋಟಿ ಬೆಲೆ ಬಾಳುವಂತ ಹೇಳಿದಿರಿ, 500 ಕೋಟಿ ಬೆಲೆ ಬಾಳುವಂತದ್ದು. ಅಧ್ಯಕ್ಷರೇ, ಈಗ ಒಬ್ಬ ನಾನು ಜನಪ್ರತಿನಿಧಿಯಾಗಿ ಗೊತ್ತಾಯ್ತು, ನನ್ನ ಒಂದು ಜವಾಬ್ದಾರಿ, ನಾವಲ್ಲಿ ಇರೋ ತನಕ ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಗಣಿಗಾರಿಕೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಓಕೆ, ಇದ್ರ ಬಗ್ಗೆ ಸಭಾಧ್ಯಕ್ಷರೇ, ಹಿಂದೆ ಇದು ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ. ಇದು ಕಾನೂನಾತ್ಮಕವಾಗಿ ಇದ್ರೆ ಅದನ್ನ ಯಾರನ್ನೂ ತಡೆಮಟ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪಕ್ಕದಲ್ಲಿದೆ. ಆಯ್ತು, ಕಾನೂನು ಪ್ರಕಾರ ನೋಡ್ತಾ ಹೇಳಿದಾರಲ್ಲ, ವಿದ್ಯಾಭ್ಯಾಸ ಹೆಂಗ್ ಮಾಡೋದಲ್ಲಿ ಇವ್ರು ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಮಕ್ಳು ವಿದ್ಯಾಭ್ಯಾಸ ಹೆಂಗ್ ಮಾಡೋದು?